ನಾನೇ ತಿರ್ಕೊಂತೀನೋನು, ನನ್ನನ್ನೇ ಹರ್ಕೊಂತೀನಲ್ಲಪ್ಪ. ಏನು ಮಾಡೋದು ಇವಾಗ? ಭಾನು ಅವ್ರೆ, ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಪ್ಲೀಸ್. ಓಕೆ. ಹಲೋ. ಹಲೋ ಮಿಸ್ಟರ್ ಪದ್ಮನಾಭ ಅವರಾ? ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತವನೆ ಅಂದ್ರೆ ನಮಗೆ ಗೊತ್ತಿಲ್ದ್ರೆ ಯಾವುದೋ ಹೊಸ ಪಟ್ಟಿನೇ ಇರಬೇಕು. ಕರೆಕ್ಟಾಗಿ ಮಾತಾಡಿ ಕ್ಯಾಚ್ ಹಾಕೊಂಬಿಡೋಣ. ಹಲೋ, ಎಸ್ ಟೆಲ್ ಮೀ. ಸರ್, ಅದು ಪ್ರಭು ಅನ್ನೋರಿಗೆ ನೀವು ಮನೆ ಬಾಡಿಗೆ ಕೊಡ್ಸಿದ್ರಲ್ಲ, ಅವ್ರ ನಂಬರ್ ಬೇಕಾಗಿತ್ತು. ಯಾವ ಪ್ರಭು? ಅದೇ ಸರ್, ಜನಾರ್ದನ್ ಅವ್ರ ಮನೇಲಿ ಬಾಡಿಗೆ ಕೊಡ್ಸಿದ್ರಲ್ಲ ಆ ಪ್ರಭು. ಗೊತ್ತಾಯ್ತು. ನೀವೊಂದು ಕೆಲಸ ಮಾಡಿ, ಬಂಕರ್ಸ್ ಪಾರ್ಕ್ ಬಂದ್ಬಿಡಿ. ಇಲ್ಲಿ ಕೂತ್ಕೊಂಡು ಡೀಟೇಲ್ ಆಗಿ ಮಾತಾಡೋಣ. ಅಲ್ಲ ಸರ್, ಅವ್ರ ಫೋನ್ ನಂಬರ್ ಇದ್ರೆ ಕೊಡಿ, ನಾವೇ ಮಾತಾಡ್ತೀವಿ. ಸ್ವಲ್ಪ ಅರ್ಜೆಂಟ್ ಇತ್ತು. ನಂಬರ್ ಗಿಂಬರ್ ಎಲ್ಲ ಇಲ್ಲ ರೀ. ಡೀಟೇಲ್ಸ್ ಬೇಕು ಅಂದ್ರೆ ನಾನು ಹೇಳಿ ಜಾಗ ಬರ್ಬೇಕು, ಇಲ್ಲಾಂದ್ರೆ ನಿಮ್ ಇಷ್ಟ. ನಾನು ತುಂಬಾ ಬಿಸಿ ಇದೀನಿ ಈಗ. ಸರ್, ಹಲೋ ಸರ್. ಫೋನೇ ಕಟ್ ಮಾಡ್ಬಿಟ್ಟ. ಯಾವ್ದೋ ಬಕ್ರ ತಗ್ಲಾಕೊಬಿಡ್ತು. ಹೆಂಗಾರ ಬಂದು ಜಮಸ್ಬಿಡಣ. ಲಫರ್, ಸಪ್ಲೈಯರ್ ಬರೀಲಿ. ಏನು? ಒಂದ್ ಬಾಟಲ್ ರಮ್ಮು, ಒಂದ್ ಕಬಾಬು, ಒಂದ್ ಚಿಪ್ಸು, ಒಂದ್ ಬಾಟಲ್ ನೀರು ತರಗೋ. ಯಾವನ ಲೂಸ್ ನನ್ ಮಗ ಕಣ್ರಿ. ಫೋನ್ ನಂಬರ್ ಕೇಳಿದ್ರೆ ಬಾರ್ಗೆ ಕರೀತಾ ಇದ್ದಾನೆ. ಏನು ಮಾಡಕ್ಕಾಗಲ್ಲ, ಕೆಲ್ಸ ಆಗ್ಬೇಕಂದ್ರೆ ಹೋಗ್ಲೇಬೇಕು. ಸರಿ, ಬನ್ನಿ ಹೋಗೋಣ. ಒಂದ್ ನಿಮಿಷ. ಬನ್ನಿ. ಯಾಕ್ರಿ, ಏನಾಯ್ತು? ಅದು ಏನೂ ಇಲ್ಲ. ಮತ್ತೆ ಬನ್ರಿ ಹೋಗೋಣ, ನನಗ್ ಬೇರೆ ಕೆಲ್ಸ ಇದೆ. ಅದು ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ. ಇವನ್ ಎಲ್ಲಪ್ಪ ಬಿಡೋದಿವಾಗ? ಸಾರಿ, ನಿಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದೇನೆ ಅನ್ಸುತ್ತೆ. ಹೇ, ಹಾಗೇನಿಲ್ಲ ರೀ. ಒಂದ್ ಕೆಲ್ಸ ಮಾಡೋಣವಾ? ಇಲ್ಲೇ ಹತ್ರದಲ್ಲೇ ನಮ್ಮ ಮನೆ ಇದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಹೋಗೋಣವಾ? ಮನೆ ಏನು ಇಷ್ಟೊಂದು ಸೈಲೆಂಟ್ ಆಗಿದೆ? ಏನಮ್ಮ ನಿನ್ ಹೆಸರು? ಅದು ಭೂಮಿ. ಮನೆಯಲ್ಲಿ ನಮ್ಮ ಮಾವಂಗೂ ನಿಂಗೂ ಹೆಂಗ್ ಪರಿಚಯ? ಅವ್ರ ಮನೆಯವ್ರಿಗೆ ವಿಷಯ ಗೊತ್ತೇನೋ? ಮುಳುಗದ ದೋಣಿ ಸೀರಿಯಲ್ ನಲ್ಲಿ ನೀನ್ ಆಕ್ಟ್ ಮಾಡಿದ್ಯಾ? ನೀನ್ ಹಾಗೆ ಕಾಣ್ತೀಯಾ? ಅಕ್ಕ, ಏನೇದು? ನಮ್ ಪ್ರಿಯಗತಿ ಏನು? ಹಬ್ಬದ ದಿನ ಒಳ್ಳೆ ಮಹಾಲಕ್ಷ್ಮಿ ಬಂದಾಗ ಬಂದಿದ್ದಾಳೆ. ನೀವೆಲ್ಲ ಸೇರ್ಕೊಂಡು ಇಲ್ಲೇ ಮಾತಾಡ್ತಾ ಇದ್ದೀರಲ್ಲ, ಬಾಮ್ಮ ಅವಳಿಗೆ. ಒಂದ್ ನಿಮಿಷಮ್ಮ, ಅತ್ತೆ ಆರತಿ ತಗೊಂಡ್ಬರ್ತೀನಿ. ಹೋಗು. ಹೋಗಿ ಹೋಗಿ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ನಮ್ಮ ಮನೆಯವ್ರು ಸ್ವಲ್ಪ ಹಂಗೇನೆ. ಯಾರು ಸಿಕ್ಕಿದ್ರು ಎಂಕ್ವೈರಿ ಮಾಡ್ತಿರ್ತಾರೆ. ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಮಾಡಮ್ಮ. ಬಲಗಾಲಿಟ್ಟು ಒಳಗಡೆ ಬಾಮ್ಮ. ಬಾಮ್ಮ. ಒಳ್ಳೆ ಹುಡುಗಿ ನೋಡ್ಬಿಟ್ಟೆ. ಏನು ಯೋಚನೆ ಮಾಡ್ಬೇಡ, ನಿನ್ ಮದುವೆ ಮಾಡ್ಸೋ ಜವಾಬ್ದಾರಿ ನಂದು. ಏನಂತೀಯ? ಅಲ್ಲಿ ಮುಂದೆ ಲೆಫ್ಟ್ ಗೆಸ್ಟ್ ರೂಮ್ ಇದೆ, ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ. ಹೋಗಮ್ಮ, ಹೋಗು. ಏನು ಇದೆಲ್ಲ ಏನ್ ನಡೀತಿದೆ? ಹಲೋ. ಹಲೋ, ನಾನ್ ಪಟ್ಟೆ ಪದ್ಮನಾಭ ಮಾತಾಡ್ತಿರೋದು. ಹೇಳಿ ಸರ್. ಎಲ್ಲಿದ್ರಿ? ಬೇಗ ಬನ್ನಿ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಓಕೆ, ಬರ್ತಾ ಇದೀನಿ ಸರ್, ಬರ್ತಾ ಇದೀನಿ. ಇಷ್ಟು ಲಕ್ಷಣವಾಗಿದ್ದಾಳೆ ನನ್ ಸೊಸೆ. ನನ್ನ ಮಗನ್ ಸೆಲೆಕ್ಷನ್ ಸೂಪರ್. ವಯಸ್ಸಲ್ಲಿ ನಾನು ಹಾಗೆ ಇದ್ದೆ ಕಡೆ. ನನಗೆ ನಮ್ಮಮ್ಮ ದೃಷ್ಟಿ ತೆಗ್ದು ಸಾಕಾಗಿ ಹೋಗ್ತಿತ್ತು. ಅದಕ್ಕೆ ತಾತ ಕ್ಲೀನ್ ಬೋರ್ಡ್ ಆಗಿದ್ದು. ನಿಮ್ ತಾತ ಏನು, ನಾನ್ ದಸರಾ ನೋಡೋಕ್ ನಿಂತ್ರೆ ಎಲ್ಲಾ ಹುಡುಗರ ಕಣ್ಣು ನನ್ನ ಮೇಲೆ ಇರ್ತಿತ್ತು. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನನ್ನ ಹೇಮಮಾಲಿನಿ ಅಂತಿದ್ರು. ತುಟಿ ನಂತರನೇ ಇದೆ, ಆದ್ರೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದಾಳೆ. ನನ್ ತುಟಿ ಲಿಪ್ಸ್ಟಿಕ್ ಹಾಕದೇನೆ ತೊಂಡೆ ಹಣ್ಣು ತರ ಇರ್ತಿತ್ತು.
ಸರಿ ಹೊರಡೋಣ. ಏಯ್ ಎಲ್ಲೋ ಕರ್ಕೊಂಡು ಹೋಗ್ತಿದ್ಯಾ ಅವಳನ್ನ? ಇಲ್ಲೇ ಇರ್ಲಿ ಬಿಡು. ಹೌದು ಕಣ. ಮೊಮ್ಮಗನೇ ಅವ್ರಪ್ಪ ನಂಬರ್ ಕೊಡು, ನಾವು ಮಾತಾಡಿ ಸಮಾಧಾನ ಮಾಡ್ತೀವಿ. ನೀವೆಲ್ಲ ಏನೇನೋ ಕಲ್ಪನೆ ಮಾಡ್ಕೊಳಕ್ ಹೋಗ್ಬಿಡಿ. ಅವ್ರು ಹೋಗ್ಲೇಬೇಕು. ಹೋಗ್ಲಿ ಬಿಡಿ, ಆಚೆ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ಮನೆ ಕರ್ಕೊಂಡ್ ಬರ್ತಾನೆ ಅಲ್ವೇನೋ? ಸರಿ, ಆದ್ರೆ ಕತ್ಲಾಗಕ್ ಮುಂಚೆ ಮನೆಗ್ ಬಂದ್ಬಿಡು. ಸರಿ ಬನ್ನಿ ಹೊರಡೋಣ. ಆಟೋ. ಕುವೆಂಪು ನಗರಲ್ಲಿರೋ ಬಂಕಸ್ ಬಾರ್ ಹತ್ರ ಬಿಟ್ಬಿಡಿ. ಆಯ್ತು ಸರ್. ಬನ್ನಿ ಕೂತ್ಕೊಳ್ಳಿ. ಬನ್ರಿ, ಲೇಟ್ ಆಗತ್ತೆ. ನೀವು ಬರಲ್ವಾ? ನನಗೆ ಬೇರೆ ಕೆಲಸ ಇದೆ. ನೀವು ಹೋಗಿ, ಅವ್ರು ಬಿಡ್ತಾರೆ. ಬಾರ್ಗೆ ಒಬ್ಳೆ ಹೇಗೆ ಹೋಗ್ಲಿ? ಹೌದಲ್ವಾ? ಸರ್, ನನ್ನ ಮುಖ ನೋಡಿದ್ರೆ ಎಲ್ಲ ಭಯ ಬೀಳ್ತಾರೆ ಸರ್. ಇದುವರೆಗೂ ಯಾವುದೇ ಒಂಟಿ ಹುಡುಗಿ ನನ್ನ ಆಟೋ ಓದ್ತಿಲ್ಲ ಸರ್. ಬೇರೆ ಆಟೋ ನೋಡ್ಕೊಳ್ಳಿ ಸರ್. ಬನ್ನಿ ಕೂತ್ಕೊಳ್ಳಿ. ಯಾಕ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಮ್ ಫ್ಯಾಮಿಲಿ ಬಗ್ಗೆನಾ? ನಿಮ್ ಫ್ಯಾಮಿಲಿ ನೋಡ್ತಿದ್ರೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಆ ಕ್ರೆಡಿಟ್ ಎಲ್ಲ ನಮ್ಮ ಅಜ್ಜಿಗೆ ಸೇರ್ಬೇಕು. ನಾವೆಲ್ಲ ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಅವರೇ. ಆದ್ರೂ ಒಂದು ವಿಷಯ ಇಟ್ಕೊಂಡು ನನಗೆ ಯಾವಾಗ್ಲೂ ತಲೆ ತಿಂತಿರ್ತಾರೆ. ಏನದು? ಮದ್ವೆ ಯಾವಾಗ ಆಗ್ತೆ ಹೇಳಪ್ಪ. ಆಗ್ತೀನಿ. ಅದೇ ಯಾವಾಗ? ನನಗನ್ನಿಸ್ದಾಗ. ನಿನಗೆ ಯಾವಾಗ ಅನ್ಸುತ್ತೆ? ಯಾವಾಗ ಬೇಕಾದ್ರೂ ಅನ್ನಿಸ್ಬೋದು. ಕ್ಲಾರಿಟಿ ಇಲ್ಲ. ಏನೇ ಕ್ಲಾರಿಟಿ ಕೊಡೋದು ನಿನಗೆ? ಅವಳ ಮೇಲೆ ಯಾಕೋ ಸುಮ್ನೆ ರೇಗ್ತ್ಯಾ? ಮದ್ವೆ ಯಾವಾಗ ಆಗ್ತೀಯ ಅಂತ ಹೇಳು. ಇವಾಗ ಹೇಳಿದ್ನಲ್ಲಕ್ಕ. ಯಾವಾಗ ಸರಿಯಾಗಿ ಹೇಳಪ್ಪ, ನಾವು ಕಾಯೋಕ್ಕಾಗಲ್ಲ. ಮದ್ವೆ ಆಗೋ ನಾನು, ನೀವ್ಯಾಕೆ ಕಾಯ್ತೀರಾ? ಯಾಕೆ ಅಂದ್ರೆ ಪ್ರಿಯಾ ನಿನ್ಗೋಸ್ಕರ ಕಾಯ್ತಿದ್ದಾಳೆ. ಪ್ರಿಯಾ ನನ್ಗೋಸ್ಕರ? ಹೌದು ಕಣೋ, ನಾವೆಲ್ಲ ಹಾಗೆ ಅನ್ಕೊಂಡಿದೀವಿ. ನಾನ್ ಪ್ರಿಯನ್ ಮದ್ವೆ ಆಗಲ್ಲ. ನೋಡೆ ಏನೇನೋ ಹೇಳ್ತಿದ್ದೆ, ಈಗ ನೋಡು. ಅದು ಹಾಗಲ್ಲ ಭಾವ. ಪ್ರಿಯಾನ ನಾ ಚಿಕ್ಕ ವಯಸ್ಸಿಂದ ಆಡ್ಸಿ ಬೆಳೆಸಿದ್ದೀನಿ. ಅವಳನ್ನ ಹೇಗ್ ಮದ್ವೆ ಆಗ್ಲಿ? ಹೋಗ್ಲಿ, ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ಅದನ್ನಾದ್ರೂ ಹೇಳಪ್ಪ. ಇಲ್ಲ ಅಜ್ಜಿ, ನಾನ್ ಯಾರನ್ನೂ ಲವ್ ಮಾಡಿಲ್ಲ. ಹಾಗೇನಾದ್ರೂ ಇದ್ರೆ ಹೇಳೋ, ನಾವೇ ಹುಡುಗಿ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬರ್ತೀವಿ. ಇಲ್ಲ ಅಪ್ಪ. ಪರವಾಗಿಲ್ಲ, ಹೇಳೋ. ಅಯ್ಯೋ ಇಲ್ಲ ಅಮ್ಮ. ಇದ್ರೆ ಹೇಳು, ಬಿಟ್ಕೊಡ್ತೀನಿ. ನೀನೇನೆ ಬಿಟ್ಕೊಡ ನಿನ್ ತಲೆ. ಮೊದ್ಲು ನಿನ್ ಬಾಯಿಗೆ ಬೀಗ ಹಾಕು. ಅವಳ ಬಾಯಿಗೆ ಬೀಗ ಹಾಕೋ ಬದಲು ಅವಳ ಕುತ್ತಿಗೆಗೆ 3 ಗಂಟು ಹಾಕು. ಹಬ್ಬ, ಅಂತೂ ಅಪರೂಪಕ್ಕೆ ಒಂದು ಒಳ್ಳೆ ಮಾತು ಹೇಳ್ದೆ ನೀನು. ನೀವೇನೇ ಹೇಳಿದ್ರು ನಾನು ಸದ್ಯಕ್ಕೆ ಮದ್ವೆ ಬಗ್ಗೆ ಮಾತಾಡಲ್ಲ. ಅದೇ ಯಾಕೆ? ಅದೇ ಟೆನ್ಷನ್ನಲ್ಲಿ ಮನೆಯಿಂದ ಹೊರಗೆ ಬಂದೆ. ಫ್ರೆಂಡ್ಸ್ ನೋಡಿದ್ರೆ ಒಬ್ರು ಫೋನ್ ತೆಗಿತಿರ್ಲಿಲ್ಲ. ಅದೇ ಟೈಮಿಗೆ ನೀವು ಸಿಕ್ಕಿದ್ರಿ. ಮದುವೆ ಆಗು ಅಂತ ಮನೆಯವರೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ ಕಣ್ರಿ. ಅದ್ರಲ್ಲೇನಿದೆ? ಆಗಿ. ಅಯ್ಯಯ್ಯೋ, ನನಗೆ ಸದ್ಯಕ್ಕೆ ಮದುವೆ ಆಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ರೀ. ಕಾರಣ? ಕಾರಣ ಏನಿಲ್ಲ, ಸದ್ಯಕ್ಕೆ ಬೇಡ ಅಂತ ಅಷ್ಟೇ. ಆದ್ರೂ ಬಿಡ್ತಿಲ್ಲ. ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ಹೇಳು, ಅವ್ರನ್ನೇ ಮದುವೆ ಮಾಡಿಸ್ತೀನಿ ಅಂತ ಅಲ್ಲೇ ತಿಂತಿರ್ತಾರೆ. ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ಹೇಳತ್ತಾನೆ. ಲವ್ ಮಾಡಿದ್ರೆ ತಾನೇ ರೀ ಹೇಳೋದಿಕ್ಕೆ. ಹೌದಾ? ನೀವ್ ಇಲ್ಲಿವರೆಗೂ ಯಾರನ್ನೂ ಲವ್ ಮಾಡಿಲ್ವಾ? ಅಯ್ಯೋ, ನನಗೆ ಲವ್ ಅಲ್ಲೆಲ್ಲ ಆಸಕ್ತಿ ಇಲ್ಲ ಬಿಡ್ರಿ. ಲವ್ ಅಂದ್ರೆ ತುಂಬಾ ಕಷ್ಟ. ಲವ್ ಮಾಡಿದ್ಮೇಲೆ ಮನೆ ಬಿಡ್ಬೇಕು, ಕಷ್ಟ ಪಡ್ಬೇಕು. ಫಾರ್ ಎಕ್ಸಾಂಪಲ್ ನೀವೇ ಇದ್ದೀರಲ್ಲ. ಓ ಸಾರಿ. ಕೊನೆಗೂ ಬಂದ್ಬಿಟ್ಟ. ಏನ್ ತೋತಿರಿ? ಆ ಡ್ರೆಸ್ಸಾ ಬೇರ? ಏನು ಬೇಡ ಸರ್, ನಾ ಡ್ರಿಂಕ್ಸ್ ಮಾಡಲ್ಲ. ಕೈಮ ಉಂಡೆ ಆದ್ರೂ ತಿರ್ಲಿ, ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೇಡ ಸರ್. ಅದೇ ಫೋನಲ್ಲಿ ಹೇಳಿದ್ನಲ್ಲ ಪ್ರಭು ಅಂತ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓ, ಪ್ರಭು ಕಾಂಟ್ಯಾಕ್ಟ್ ನಂಬರ್? ಹಾ ಹೌದು ಸರ್. ಸಾರ್ ಬಿಲ್ಲು ಖಾಲಿ. ಎಷ್ಟಾಗಿದೆ? 800. ಯಾರ ಡೀಟೇಲ್ಸ್ ಬೇಕು ಅಂದ್ರಿ? ಅದೇ ಸರ್, ಪ್ರಭು ಅಂತ ರಿಟೈರ್ಡ್ ಜನಾರ್ದನ್ ಅವ್ರ ಮನೆಯಲ್ಲಿ ಬಾಡಿಗೆ ಕೊಡ್ಸಿದ್ರಂತಲ್ಲ. ಜನಾರ್ದನ ಮನೆಯಲ್ಲಿ ಬಾಡಿಗೆ ಇದ್ರ? ಯಾಕೋ ಜ್ಞಾಪಕಕ್ಕೆ ಬರ್ತಿಲ್ವೇ? ಮರಿ ಬಿಲ್ ಎಷ್ಟಾಯ್ತು ಅಂದೆ? 800. 10,000 ವ್ಯವಹಾರ, 108 ಕಡೆ ಮೀಟಿಂಗು. ಯಾಕೋ ಈ ಕಾಯಿನ್ ಬೂತೆ ಬ್ಲಾಕ್ ಆಗ್ಬಿಟ್ಟೈತೆ.
ಎಷ್ಟಾಯ್ತು ಅಂದ್ರೆ 800. ಒಳ್ಳೆ ಕುಡ್ಕನ್ ಸಾಹಸ ಆಯ್ತು. ಪಾಪ ನೀವು ಅರ್ಜೆಂಟಲ್ಲಿದ್ದೀರಿ, ನನಗೂ ತುಂಬ ಕೆಲಸ ಇದ್ದಾವೆ. ಮಧ್ಯದಲ್ಲಿ ಈ ನನ್ನ ಮಗ ಬೇರೆ ಬಿಲ್ ತೋರಿಸಿ ನನ್ನ ಮೈಂಡ್ ಡೈವರ್ಟ್ ಮಾಡ್ತಾನೆ. ಇಂಥ ಟೈಮಲ್ಲೇ ನನ್ನ ಮೆಮೊರಿ ಕೈ ಕೊಡ್ತಿದೆಯಲ್ಲ. ಕಳ್ಳನ್ ಮಗ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಈಗ ನೆನಪಾಯ್ತು ನೋಡಿ ಸರ್, ಈ ಪ್ರಭು ನನಗೆ ಅಂತ ಪರಿಚಯ ಇಲ್ಲ, ಆದರೆ ಅವನ ಫ್ರೆಂಡ್ ಸಂಜಯ್ ಇದ್ದಾನಲ್ಲ, ಅವ್ನು ನಂಗೆ ತುಂಬ ಕ್ಲೋಸು. ಅವ್ನು ಹೇಳ್ದ ಅಂತ ಮನೆ ಬಾಡಿಗೆ ಕೊಡಿಸಿದೆ ಸರ್. ಅವ್ರ ನಂಬರೇ ಕೊಡಿ ಸರ್. ಛೇ, ನನ್ನ ಮೊಬೈಲು ಚೇಂಜ್ ಮಾಡಿಬಿಟ್ಟೆ ಸರ್, ಹಿಂಗಾಗಿ ಅವ್ರ ನಂಬರು ನನ್ನ ಹತ್ರ ಮಿಸ್ ಆಗೈತೆ. ಅವ್ರ ಮನೆ ಅಡ್ರೆಸ್ ಇದೆ ಹೇಳ? ಹಾ ಹೇಳಿ ಸರ್. ಅದು ಚರ್ಚ್ ರೋಡು, ಪ್ರೀತಿ ಬಡಾವಣೆ, ಮನೆ ನಂಬರು 143.